ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವಂತ ಇಟ್ಕೊಂಡು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ, ತಂದೆ ತನ್ನೆಲ್ಲ ಆಸ್ತಿಯನ್ನು ಒಬ್ಬ ಮಗನ ಹೆಸರಿಗೆ ಮಾಡಬಹುದೇ? ಸೊ ಹಾಗೇನಾದ್ರೂ ಮಾಡಿದ್ರೆ ಕಾನೂನು ಏನು ಹೇಳ್ತದೆ ಎಂಬುದ್ರ ಬಗ್ಗೆ ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇವತ್ತಿನ ದಿನಗಳಲ್ಲಿ ಕುಟುಂಬಗಳಲ್ಲಿ ಆಸ್ತಿಯ ವಿಷಯವಾಗಿ ಬಂದ್ಬಿಟ್ಟು ಬಹಳಷ್ಟು ಜಗಳ, ವೈಮನಸ್ಸು ಮತ್ತು ಸಂಬಂಧಗಳು ಸಹ ಅಳಿಸಿ ಹೋಗಿರ್ತಕ್ಕಂಥದ್ದು ನಮಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ. ಯಾವುದೇ ಒಂದು ಕುಟುಂಬದೊಳಗಡೆ ತಂದೆ ತನ್ನೆಲ್ಲ ಆಸ್ತಿಯನ್ನು ಯಾವುದೇ ಒಬ್ಬ ಮಗನಿಗೆ ಸಂಪೂರ್ಣವಾಗಿ ಬರೆದ ಎಂಬತಕ್ಕಂಥ ಸಂದರ್ಭದಲ್ಲಿ ಉಳಿದಂತ ಮಕ್ಕಳನ್ನ ವಂಚಿಸಿದಂತ ಸಂದರ್ಭದಲ್ಲಿ ಏನು ಮಾಡಬಹುದು, ಅಥವಾ ಹಾಗೆ ಒಬ್ಬನೇ ಮಗನಿಗೆ ತನ್ನೆಲ್ಲ ಆಸ್ತಿಯನ್ನ ಬರೀಲಿಕ್ಕೆ ಸಾಧ್ಯತೆ ಇದೆಯಾ? ಈ ವಿಷಯವಾಗಿ ಕಾನೂನು ಏನ್ ಹೇಳ್ತದೆ ಎಂಬತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಸಹಜವಾಗಿ ಕುಟುಂಬದ ವ್ಯವಸ್ಥೆ ಒಳಗಡೆ ಯಾವುದೇ ಒಂದು ಆಸ್ತಿ ವಿಷಯ ಬಂದಾಗ ಮಕ್ಕಳು ಮತ್ತು ಎಲ್ಲ ಕುಟುಂಬದ ಸಾರ್ವಜನಿಕರಲ್ಲಿ ಬರುವಂತ ಅಭಿಪ್ರಾಯವೆಂದರೆ, ಆಸ್ತಿಯ ವಿಷಯದೊಳಗಡೆ ತಂದೆಯ ತೀರ್ಮಾನವೇ ಅಂತಿಮವಾಗಿರ್ತದೆ ಅಂತೇಳಿ ಸಹಜವಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅಥವಾ ತಂದೆಯ ತೀರ್ಮಾನವೇ ನಂಬಿಕೆಯಾಗಿರ್ತದೆ ನಂಬಿಕೆಯಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ಭಾರತೀಯ ಕಾನೂನು ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ಈ ಒಂದು ನೆಲದ ಕಾನೂನಿನ ವ್ಯವಸ್ಥೆ ಚಿತ್ರಣ ತುಂಬಾ ಬದಲಾಗಿರ್ತದೆ ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಭಾರತೀಯ ಕಾನೂನು ವ್ಯವಸ್ಥೆ ಒಳಗಡೆ ಯಾವುದೇ ಒಂದು ಆಸ್ತಿಯ ಹಕ್ಕು ಹೇಗೆ ಬಂದಿದೆ, ಯಾವ ಆಧಾರದಿಂದ ಬಂದಿದೆ ಮತ್ತು ಯಾವ ಮಾರ್ಗದಿಂದ ಬಂದಿದೆ, ಆ ಹಕ್ಕಿನ ಆಸ್ತಿ ವರ್ಗಾವಣೆಗೊಂಡಿರ್ತಕ್ಕಂಥ ವಿಧದ ಮೇಲೆ ಇವತ್ತು ಆಸ್ತಿ ಹಕ್ಕು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಒಳಗಡೆ. ಮತ್ತು ಯಾವ ಆಸ್ತಿ ಹೇಗೆ ವರ್ಗಾವಣೆ ಆಗಿದೆ, ಯಾವ ಆಧಾರದಿಂದ ಬಂದಿದೆ ಎಂಬತಕ್ಕಂಥದ್ರ ಮೇಲೆ ಆಸ್ತಿಯ ಹಂಚಿಕೆ ನಿರ್ಧಾರ ಆಗತಕ್ಕಂಥದ್ದು ನೋಡ್ತೇವೆ, ವರ್ಗಾವಣೆ ನಿರ್ಧಾರ ಆಗತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಒಬ್ಬ ಮಗನಿಗೆ ಇಡೀ ಆಸ್ತಿಯನ್ನು ತಂದೆ ಬರೆದಂತ ಸಂದರ್ಭದೊಳಗಡೆ ಕಾನೂನಿನ ಕ್ರಮಗಳು ಏನಾಗ್ತವೆ, ಯಾವ ಸಂದರ್ಭದಲ್ಲಿ ಅವನು ತನ್ನೊಬ್ಬ ಮಗನಿಗೆ ಯಾವ ಆಸ್ತಿಯನ್ನ ಒಬ್ಬ ಮಗನಿಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಉಳಿದಂತವರಿಗೆ ಹೇಗೆ ಬರ್ತದೋ ಇಲ್ಲೋ ಎಂಬತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಕಾನೂನು ಏನ್ ಹೇಳ್ತದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಕಂಡ್ಕೋಬೇಕಾಗುತ್ತೆ. ಸಹಜವಾಗಿ ಈ ದೇಶದ ಕಾನೂನಿನ ಅಡಿ ಒಳಗಡೆ ಆಸ್ತಿಯನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಇನ್ನೊಂದು ಸೆಲ್ಫ್ ಅಕರ್ಡ್ ಪ್ರಾಪರ್ಟಿ ಅಂತೇಳಿ ನಾವು ಹೇಳ್ತೀವಿ. ಈ ಎರಡು ವಿಧದಲ್ಲಿ ಬಂದಿರತಕ್ಕಂಥ ಆಸ್ತಿ ಒಳಗಡೆ ನಾವು ನೋಡ್ತಾ ಹೋದಂತ ಸಂದರ್ಭದೊಳಗಡೆ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ಏನಿದೆ, ನಾವು ಈ ಎರಡು ಆಸ್ತಿಗಳ ವಿವರಣೆಯನ್ನು ತಿಳ್ಕೊಂಡಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಮಗೆ ತಂದೆ ಯಾವ ಆಸ್ತಿಯನ್ನ ಒಬ್ಬ ಮಗನಿಗೆ ವರ್ಗಾವಣೆ ಮಾಡ್ಬೋದು, ಯಾವ ಆಸ್ತಿ ಒಬ್ಬನೇ ಮಗನಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ ಎಂಬತಕ್ಕಂಥದ್ದು ಕಾನೂನಿನಲ್ಲಿ ಈ ಎರಡು ವಿಧದಂತ ಆಸ್ತಿ ಒಳಗಡೆ ವಿವರಣೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊಟ್ಟ ಮೊದಲನೇದಾಗಿ ಸ್ವಯಾರ್ಜಿತ ಆಸ್ತಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತಂದ್ರೆ ತಂದೆ ತನ್ನದೇ ಆಗಿರ್ತಕ್ಕಂಥ ಪರಿಶ್ರಮದಿಂದ ಬೌದ್ಧಿಕ ಅಥವಾ ಶಾರೀರಿಕವಾದಂತ ಹೂಡಿಕೆಯನ್ನ ಮಾಡಿ ಗಳಿಸಿದಂತ ತಾನೇ ಸ್ವಯಾರ್ಜಿತವಾಗಿ ಗಳಿಸಿದಂತ ಆಸ್ತಿಯನ್ನ ಅಥವಾ ತಾನು ದುಡಿದು ಖರೀದಿಯನ್ನ ಮಾಡಿರ್ತಕ್ಕಂಥ ಆಸ್ತಿಯನ್ನ ನಾವು ಸಹಜವಾಗಿ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಹೇಳ್ತೀವಿ. ಇಂಥ ಒಂದು ತಾನು ಗಳಿಸಿದ ಆಸ್ತಿಯ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಮಾಲೀಕತ್ವವನ್ನು ತಂದೆಯೇ ಹೊಂದಿರ್ತಾನೆ. ಹೀಗೆ ತಾನು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಒಳಗಡೆ ತನ್ನ ಕುಟುಂಬದ ಒಬ್ಬ ಮಗನಿಗೆ ಅಥವಾ ಒಬ್ಬಳೆ ಮಗಳಿಗೆ ಅದನ್ನ ಕೊಡುವಂತ, ವರ್ಗಾವಣೆ ಮಾಡುವಂತ ಸಂಪೂರ್ಣವಾದಂತ ಕಾನೂನುಬದ್ಧ ಹಕ್ಕು ತಂದೆಗೆ ಇರ್ತದೆ ತಾನು ಗಳಿಸಿದ ಆಸ್ತಿಯಲ್ಲಿ. ಇಂಥ ಒಂದು ಸ್ವಯಾರ್ಜಿತ ಆಸ್ತಿ ಒಳಗಡೆ ತಂದೆ ಜೀವಂತ ಇರುವಂತ ಸಂದರ್ಭದಲ್ಲಿ ಯಾವುದೇ ಮಕ್ಕಳು ಈ ಆಸ್ತಿಯ ಮೇಲೆ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ತಂದೆ ತನ್ನ ಸ್ವಂತ ಆಸ್ತಿ, ಸ್ವಯಾರ್ಜಿತ ಆಸ್ತಿಯನ್ನ ಯಾವುದೇ ಒಬ್ಬ ಮಗನಿಗೆ ಅಥವಾ ಮಗಳಿಗೆ, ಕುಟುಂಬದ ಯಾವುದೋ ಒಬ್ಬ ಸದಸ್ಯನಿಗೆ ಅಲ್ಲದೆ ಬೇರೆ ಯಾವುದೋ ಮೂರನೇ ವ್ಯಕ್ತಿಗೂ ಸಹ ವರ್ಗಾವಣೆ ಮಾಡುವಂತ ಹಕ್ಕು, ಅಧಿಕಾರ, ಕಾನೂನುಬದ್ಧವಾದಂತ ಅಧಿಕಾರ ತಂದೆಗೆ ಇರ್ತದೆ. ಸೊ ಹೀಗಾಗಿ ಸ್ವಯಾರ್ಜಿತ ಆಸ್ತಿ ಎಂಬತಕ್ಕಂಥದ್ದು ತಂದೆ ಆದಂತವನ್ನು
ಅದನ್ನ ವಿಲ್ ಡೀಡ್ ಮೂಲಕ ಅಥವಾ ಗಿಫ್ಟ್ ಡೀಡ್ ಮೂಲಕ ತನ್ನ ಯಾವುದೇ ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಅಥವಾ ಮೂರನೇ ವ್ಯಕ್ತಿಗೂ ಸಹ ವರ್ಗಾವಣೆ ಮಾಡಲಿಕ್ಕೆ ಸಂಪೂರ್ಣವಾದಂತ ಹಕ್ಕನ್ನ ತಂದೆ ಹೊಂದಿರ್ತಾನೆ. ಯಾಕೆಂದ್ರೆ ಇದು ಅವನ ಸ್ವಂತ ಮತ್ತು ಸ್ವಂತ ಗಳಿಸಿದ ಸ್ವಯಾರ್ಜಿತ ಸೆಲ್ಫ್ ಅಕರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಯಾವುದೇ ಒಬ್ಬ ತಂದೆ ತನ್ನ ಪರಿಶ್ರಮದ ಮೂಲಕ ಅಥವಾ ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ಬಿಟ್ಟು ಅಥವಾ ಯಾವುದೇ ಒಂದು ಖಾಸಗಿ ಉದ್ಯೋಗದಲ್ಲಿದ್ದು ತಾನು ಸ್ವಂತ ಗಳಿಸಿ ಗಳಿಸಿದ ಆಸ್ತಿಯನ್ನ ಮಾತ್ರ ಕುಟುಂಬದ ಒಬ್ಬ ಸದಸ್ಯನಿಗೆ ಅಥವಾ ಒಬ್ಬ ಮಗಳಿಗೆ ಅಥವಾ ಯಾರಿಗೋ ವ್ಯಕ್ತಿಗೆ ವರ್ಗಾವಣೆ ಮಾಡುವಂತ ಕಾನೂನುಬದ್ಧ ಹಕ್ಕು ಸೆಲ್ಫ್ ಅಕರ್ಡ್ ಪ್ರಾಪರ್ಟಿಯಲ್ಲಿ ಮಾತ್ರ ತಂದೆಗೆ ಇರ್ತದೆ. ಇದು ಒಂದು ವಿಧವಾದಂತ ಪ್ರಾಪರ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಾನೂನುಬದ್ಧವಾಗಿರ್ತಕ್ಕಂಥ ಪ್ರಕಾರ ತಂದೆ ಆದಂತವನು ಕರ್ತನಾಗಿ ಕಾರ್ಯನಿರ್ವಹಿಸ್ತಾನೆ. ಆದರೆ ಪಿತ್ರಾರ್ಜಿತ ಆಸ್ತಿಯನ್ನ ತನ್ನ ಯಾವುದೇ ಒಬ್ಬ ಮಗ ಅಥವಾ ಒಬ್ಬ ಮಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಕಾನೂನಿನಲ್ಲಿ ಯಾವುದೇ ವಿಧವಾದಂಥ ಹಕ್ಕು ತಂದೆಗೆ ಇರೋದಿಲ್ಲ. ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ತಂದೆ ಅಜ್ಜ, ಮುತ್ತಜ್ಜ ಮತ್ತು ತಂದೆ ಇರ್ಬೋದು, ತಾತ ಇರ್ಬೋದು, ಮುತ್ತಜ್ಜ ಇರ್ಬೋದು. ಹೀಗೆ 3 ಮತ್ತು 4 ತಲೆಮಾರಿನಿಂದ ಒಂದು ಕುಟುಂಬದೊಳಗಡೆ ವಿಭಜನೆ ಆಗದೆ ಹಾಗೆ ಉಳಿದುಕೊಂಡು ಅವಿಭಕ್ತ ಕುಟುಂಬವಾಗಿ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಯಾವುದೇ ವಿಧವಾದಂಥ ಆಸ್ತಿಯನ್ನು ನಾವು ಸಹಜವಾಗಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀವಿ. ಅದನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಹಿಂದೂ ಅವಿಭಜಿತ ಕುಟುಂಬದ ಆಸ್ತಿ ಅಂತೇಳಿ ಕರಿತೀವಿ. ಇದನ್ನ ಪಿತ್ರಾರ್ಜಿತ ಆಸ್ತಿ. ಸೊ ಈ ರೀತಿ ಬಂದಿರತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಒಳಗಡೆ ಮಗ ಮತ್ತು ಮಗಳು ಅಥವಾ ಮೊಮ್ಮಕ್ಕಳು ಎಲ್ಲರಿಗೂ ಸಹ ಸಮಾನವಾಗಿರ್ತಕ್ಕಂಥ, ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಇಂಥ ಒಂದು ಪಿತ್ರಾರ್ಜಿತ ಆಸ್ತಿ ಒಳಗಡೆ ಇರ್ತಕ್ಕಂಥದ್ದನ್ನು ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಹೀಗೆ ಬಂದಿರತಕ್ಕಂಥ 3 ಅಥವಾ 4 ತಲೆಮಾರಿನ ಬಂದಿರತಕ್ಕಂಥ ವಿಭಜಿತವಾಗದೇ ಇರ್ತಕ್ಕಂಥ ಅವಿಭಕ್ತ ಕುಟುಂಬದ ಆಸ್ತಿಯನ್ನ ತಂದೆ ಆದಂತವನು ತನ್ನಿಷ್ಟ ಬಂದಂತೆ ಯಾವುದೇ ಒಬ್ಬ ಮಗನಿಗೆ ಅಥವಾ ಒಬ್ಬ ಮಗಳಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡಿಬಿಟ್ಟು ಉಳಿದಂತವರಿಗೆ ವಂಚನೆ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಕಾನೂನಿನಲ್ಲಿ ಆ ರೀತಿ ಮಾಡ್ಲಿಕ್ಕೆ ಅವರಿಗೆ ಯಾವುದೇ ವಿಧವಾದಂತ ಹಕ್ಕು ಇಲ್ಲ ಎಂಬತಕ್ಕಂಥದ್ದನ್ನ ಆನ್ಸಿಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಇಂಥ ಒಂದು ಆಸ್ತಿ ಮೇಲೆ ತಂದೆ ಆದಂತವನ್ನು ಕರ್ತನಾಗಿ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಇವನ್ನು ಯಾವುದೇ ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಮಾರಾಟ ಮಾಡ್ಬೇಕಂದ್ರೂ ಕೂಡ ಮಕ್ಕಳ ಒಪ್ಪಿಗೆಯನ್ನು ಪಡ್ಕೊಳ್ಳತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ ಅಂತೇಳಿ ಕಾನೂನು ಹೇಳ್ತಾ ಇದೆ. ಇನ್ನು 2005ರಲ್ಲಿ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1956ಕ್ಕೆ ತಿದ್ದುಪಡಿಯನ್ನು ತಂದ್ಬಿಟ್ಟು 1956ರ ತಿದ್ದುಪಡಿ ಕಾಯ್ದೆ 2005ರಲ್ಲಿ ಆಯ್ತು. ಆ 5ರಲ್ಲಿ ಆಗಿರ್ತಕ್ಕಂಥ ಉತ್ತರಾಧಿಕಾರತ್ವದ ಕಾಯ್ದೆಯ ತಿದ್ದುಪಡಿ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ 2020 ಆಗಸ್ಟ್ 11ನೇ ದಿನಾಂಕದಂದು. ಇಂಥ ಒಂದು ಉತ್ತರಾಧಿಕಾರತ್ವದ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟಿನ ಪ್ರಕಾರ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಒಳಗಡೆ ಮಗನಿಗೆ ಸಮಾನವಾಗಿ ಮಗಳು ಸಹ ಅಥವಾ ಹೆಣ್ಣು ಮಕ್ಕಳು ಸಹ ಸಮಾನವಾಗಿರ್ತಕ್ಕಂಥ ಸಮಪಾಲನ, ಸಮಾನವಾದಂಥ ಹಕ್ಕಿನ ಪಾಲನ ಹೊಂದಿರತಕ್ಕಂಥದ್ದು ಇವತ್ತಿನ ಸರ್ವೋಚ್ಚ ನ್ಯಾಯಾಲಯದ ಕಾನೂನಿನ ಪ್ರಕಾರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಪ್ರಕಾರ ಹೆಣ್ಣು ಮಕ್ಕಳು ವಿವಾಹವಾಗಿ ಹೋಗಿದ್ರು ಸಹ, ವಿವಾಹವಾಗಿ ಎಷ್ಟೇ ವರ್ಷಗಳಾಗಿದ್ರು ಸಹ ಅವರ ಆಸ್ತಿಯ ಹಕ್ಕನ್ನ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಒಳಗಡೆ ಸ್ಪಷ್ಟವಾಗಿ ಹೆಣ್ಣು ಮಕ್ಕಳಿಗೂ ಸಹ ಗಂಡು ಮಕ್ಕಳಿಗೆ ಸಮಾನ ಹಕ್ಕು ಹುಟ್ಟಿದಾಗಿನಿಂದಲೇ ಇದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಸೆಲ್ಫ್ ಅಕರ್ಡ್ ಪ್ರಾಪರ್ಟಿ ಸ್ವಯಾರ್ಜಿತ ಆಸ್ತಿ ಮತ್ತು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿ. ತಂದೆ ಆದಂತವನು ತನ್ನ ಸ್ವಂತ ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಒಳಗಡೆ ಕುಟುಂಬದ ಯಾವುದೇ ಒಬ್ಬ ಮಗನಿಗೆ ಮಗಳಿಗೆ ಗಿಫ್ಟ್ ಡೀಡ್ ಮಾಡುವುದರ ಮೂಲಕ, ವಿಲ್ ಡೀಡ್ ಮಾಡುವುದರ ಮೂಲಕ ಆಸ್ತಿಯನ್ನ ಒಬ್ಬರಿಗೆ ಕೊಡಬಹುದು. ಒಂದು ವೇಳೆ ಗಿಫ್ಟ್ ಡೀಡ್ ವಿಲ್ ಡೀಡ್ ಮಾಡದೆ ತಂದೆ ಗಳಿಸಿದ ಆಸ್ತಿಯು ಸಹ ಒಂದು ವೇಳೆ ಹಾಗೆ ಬಿಟ್ಟೋಗಿದ್ರೆ ಪುನಃ ಅದನ್ನ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತೇಳಿ ಪರಿಗಣಿಸ್ಬಿಟ್ಟು ಕುಟುಂಬದ ಸದಸ್ಯರ ಮಗ ಮತ್ತು ಮಕ್ಕಳು ಎಷ್ಟು ಜನ ಗಂಡ್ಮಕ್ಳಿದ್ದಾರೆ ಮತ್ತು ಹೆಣ್ಮಕ್ಳಿದ್ದಾರೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗತಕ್ಕಂಥದ್ದನ್ನ ನಾವಿಲ್ಲಿ ಕಾನೂನಿನಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಸೆಲ್ಫ್ ಅಕರ್ಡ್ ಪ್ರಾಪರ್ಟಿ ಮಾತ್ರ ತಂದೆ ಆದಂಥವನು ಒಬ್ಬ ಮಗನಿಗೆ
ಆಸ್ತಿಯನ್ನು ತನ್ನೆಲ್ಲ ಆಸ್ತಿಯನ್ನು ಕೊಡಬಹುದು. ಆದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಎಲ್ಲ ಗಂಡ್ಮಕ್ಳು ಮತ್ತು ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಇರೋದ್ರಿಂದ ಇದನ್ನ ಒಬ್ಬ ಮಗನಿಗೆ ವರ್ಗಾವಣೆ ಮಾಡಿ ತಂದೆ ಆದಂಥವನು ಉಳಿದ ಮಕ್ಕಳಿಗೆ ವಂಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಹೀಗಾಗಿ ಕಾನೂನಿನ ಪ್ರಕಾರ ತಂದೆ ಆದಂಥವನು ಒಬ್ಬ ಮಗನಿಗೆ ಆಸ್ತಿಯನ್ನು ಒಬ್ಬ ಮಗನಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಅಥವಾ ಇಡೀ ತನ್ನೆಲ್ಲ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಅಥವಾ ಇಡೀ ತನ್ನೆಲ್ಲ ಆಸ್ತಿಯನ್ನು ಒಬ್ಬ ಮಗನಿಗೆ ಕೊಡಬೇಕಾದ್ರೆ ಅದು ತನ್ನ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಕಾನೂನು ಹೇಳ್ತದೆ. ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಕಾನೂನಿನ ಪ್ರಕಾರ ನಾವು ಹೇಗೆ ತಂದೆ ತನ್ನೆಲ್ಲ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಇಲ್ಲ ಎಂಬತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಮೂಲಕ ನಾನು ಕಕ್ಷಿದಾರರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ಹೇಳಿದ್ದೀನಿ. ಸೊ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಹೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.